ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಸ್. ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ತುಂಬಾನೇ ವೈರಲ್ ಆಗಿರೋವಂಥದ್ದು ಇನ್‌ಸ್ಟಾಗ್ರಾಮಲ್ಲಿ ಎಲ್ಲಾರುನು. ಸೊ ಇದನ್ನ ತಗೋಬೇಕು ಅಂತ. ಮೊದಲಿಗೆ ಈ ಬಾಕ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳ್ಸಿದ್ದಾರೆ ಅಂದ್ರೆ ಆನ್‌ಲೈನಲ್ಲಿ ತಗೊಂಡೆ ಇದನ್ನ. ಸೊ ಆ ಬಾಕ್ಸ್ ನಂಗೆ ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ. ಈ ಗೋಲ್ಡ್‌ದು ಜ್ಯುವೆಲರಿ ಎಲ್ಲ ಹಾಕಿಟ್ಕೊಳ್ಳೋದಕ್ಕೂನು ತುಂಬಾ ಚೆನ್ನಾಗಿದೆ. ಎಷ್ಟು ದಪ್ಪ ಇದೆ. ಆಮೇಲೆ ತುಂಬಾ ಇದು ಬ್ಯಾಂಗಲ್ಸು ಮತ್ತೆ ಎಷ್ಟೊಂದು ಒಡವೆಗಳನ್ನ ಆರಾಮಾಗಿ ಸೇಫಾಗಿ ನಾವೆಲ್ಲಾದ್ರೂ ತಗೊಂಡೋಗ್ಬೇಕು ಅಂದ್ರೂ ಯೂಸ್ ಆಗುತ್ತೆ ಈ ಬಾಕ್ಸ್ ಕೂಡ. ಸೊ ಅದ್ರ ಜೊತೆಗೆ ಈಗ ತಗೊಂಡಿರೋ ಪ್ರಾಡಕ್ಟ್ ಜೊತೆಗೆ ಇದೇನಪ್ಪಾ ಅಂದ್ರೆ ಇವಾಗಿನ ಇರೋ ಗೋಲ್ಡು ಮತ್ತೆ ಸಿಲ್ವರ್ ರೇಟಿಗೆ ನಾನು ಬೆಳ್ಳಿ ಚೆಂಬು ತಗೊಳಕ್ಕಾಗಲ್ಲ. ಸೊ ಆಲ್ರೆಡಿ ನನ್ನ ಹತ್ರ ಇದೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಈ ಥರದ್ದು ಎಲೆ ಮತ್ತೆ ತೆಂಗಿನಕಾಯಿ ಕೂಡ ನಾನು ತಗೊಳ್ಬೇಕು ಅಂತ. ಅಂದ್ರೆ ಸಿಲ್ವರಲ್ಲಿ ತಗೋಬೇಕು ಅಂತ. ಈಗಂತೂ ರೇಟು 2,66,000 ಆಗಿದೆ. ಸೊ ಈಗ ತಗೊಳಕ್ಕಾಗಲ್ಲ ಅಂತಾನೆ ಇದನ್ನ ವೈಟ್ ಮೆಟಲಲ್ಲಿ ತಗೊಂಡೆ. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನಿಮ್ಗೆ ಯಾರು ಬೇಕೋ ಲಿಂಕ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಆ ಚೊಂಬು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಆ ಎಲೆ ಬಂದಿದ್ಯಲ್ವಾ? ಆ ಎಲೆ ಕೂಡ ಅಷ್ಟೇನೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ತೆಂಗಿನಕಾಯಿನ ಓಪನ್ ಮಾಡ್ಬೋದು. ನೋಡಿ ಈ ತರ ಓಪನ್ ಕೂಡ ಮಾಡ್ಬೋದು. ಸೊ ಇದನ್ನ ಏನಕ್ಕೆ ತರ್ಸಿದೀನಿ ಅಂತಾನು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ. ಸೊ ಮೇಯ್ನ್ ಆಗಿ ನಾನು ತರ್ಸಿದ್ದು ಇದೇ ಉದ್ದೇಶಕ್ಕೋಸ್ಕರ. ಆಕ್ಚುಲಿ ಎಷ್ಟು ಗಟ್ಟಿ ಇದೆ ಅಂದ್ರೆ, ತುಂಬಾ ನಾನು ಅನ್ಕೊಳ್ತಾ ಇದ್ದೆ ಬರೋಕ್ ಮುಂಚೆ ಯಾವ ತರ ಬರುತ್ತೋ ಏನೋ ಗೊತ್ತಿಲ್ಲ. ತರ್ಸಕ್ಕೆ ಬುಕ್ ಮಾಡ್ಬಿಟ್ಟಿದೀನಿ ಆಮೇಲೆ ನೋಡೋಣ ಅಂತ. ಸೊ ಬರ್ಲಿ ಅಂತ ಅನ್ಕೊಂಡ್ ತರ್ಸ್ದೆ. ಬಂದಿದ್ದಾದ್ಮೇಲೆನೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿರೋದು, ಇಷ್ಟು ಒಳ್ಳೆ ಕ್ವಾಲಿಟಿದು, ಇಷ್ಟು ಕಮ್ಮಿ ಬೆಲೆಗೆ ಕೊಟ್ರಾ ಅಂತ. ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ನಾನು ಲಕ್ಷ್ಮೀ ಕುಂಡ ಅಂತ ನನ್ನ ದೇವ್ರ ಮನೆನಲ್ಲಿ ಇಟ್ಟಿದ್ದೆ. ಮಣ್ಣಿಂದ ಇಟ್ಕೊಂಡಿದ್ದೆ. ಲೆಫ್ಟಲ್ಲೇ ಅಲ್ಲೇ ಇಟ್ಟಿದ್ದೀನಿ ನೋಡಿ. ಸೊ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಈ ಥರದ್ದೊಂದು ತಗೋಬೇಕು ಅಂತ. ಸೊ ಈಗ ಸ್ವಲ್ಪ ಅಂದರೆ ವೈಟ್ ಮೆಟಲ್ ತಗೊಂಡಾದ್ಮೇಲೆ ಯಾವಾಗಲೂ ತೊಳಿತಾ ಇರಬಾರ್ದು. ಸೊ ಒಂದ್ಸತಿ ತೊಳೆದು ಈ ಥರ ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು, ಆಮೇಲೆ ಅದಕ್ಕೆ ನೀವು ಯಾವುದೇ ತಗೊಳ್ಳಿ, ದೀಪ ಆಗಲಿ ಇದಾಗಲಿ ಜಾಸ್ತಿ ತೊಳೆಯೋದಕ್ಕೆ ಹೋಗಬಾರ್ದು. ಈಗ ನಾನು ಈ ಚೊಂಬಿಗೆ ನಾನು ಮೊದಲು ಮಣ್ಣಿಂದು ಪಾಟಲ್ಲಿ ಇಟ್ಕೊಂಡಿದ್ದೆ. ಲಕ್ಷ್ಮೀ ಕುಂಡನ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನ ಲಕ್ಷ್ಮಿನ ಆಹ್ವಾನ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅದನ್ನ ಇಟ್ಟಿದ್ದೆ. ತುಂಬಾ ಒಳ್ಳೆಯದಾಗಿದೆ ಅದು ಇಟ್ಟಿದ್ಮೇಲೆ. ಸೊ ಇಲ್ಲಿ ನಾನು ಈ ಚೊಂಬಿಗೆ ₹1, ₹5 ಕಾಯಿನು, ₹2 ಎಲ್ಲ ಕಾಯಿನ್‌ಗಳನ್ನ ತುಂಬಿಸ್ತಾ ಇದ್ದೀನಿ. ಇದ್ರ ಪೂರ್ತಿಯಾಗಿ ಕಾಯಿನ್ನ ತುಂಬಿಸ್ಬೇಕು. ಇದಾದ್ಮೇಲೆ ಆ ಚೊಂಬಿಗೆ ಪೂರ್ತಿಯಾಗಿ ತುಂಬಿಸಿದ್ದೀನಿ. ಅದು ಎಲೆ ಇಡೋದಕ್ಕೆ ಎಷ್ಟು ಜಾಗ ಇದೆಯೋ ಅಷ್ಟನ್ನ ಬಿಟ್ಟು, ಆಮೇಲೆ ಅದಕ್ಕೆ ಅರಿಶಿನ, ಕುಂಕುಮವನ್ನ ಇಟ್ಟು, ಆ ಎಲೆನ ಇಟ್ಟು, ಅದ್ರ ಮೇಲ್ಗಡೆ ಈಗ ಕವಡೆ, ಆಮೇಲೆ ಗೋಮತಿ ಚಕ್ರ, ಹಾಗೇನೆ ಇದು ಕಮಲದ ಬೀಜಗಳು, ಆಮೇಲೆ ಒಂದು 4 ಏಲಕ್ಕಿ, 4 ಲವಂಗ, ಇದೆಲ್ಲ, ಆಮೇಲೆ ಒಂದು ಅಡಿಕೆ, ಪೂರ್ಣಫಲ ಪೂರ್ತಿಯಾಗಿರೋಂಥ ಅಡಿಕೆ. ಇದಷ್ಟನ್ನು ಹಾಕೊಳ್ಬೇಕಾಗತ್ತೆ. ನಾನು ಮೊದಲು ಮಣ್ಣಿಂದು ಪಾಟಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನ ತೆಗೆದು ಈ ತೆಂಗಿನಕಾಯಿ ಒಳಗಡೆ ಇಡ್ತಾ ಇದ್ದೀನಿ. ತೆಂಗಿನಕಾಯಿ ತುಂಬಾ ಶ್ರೇಷ್ಠವಾಗಿರೋ ಅಂಥದ್ದಲ್ವಾ. ಸೊ ಹಾಗಾಗಿ ಇದಕ್ಕೋಸ್ಕರ ಅನ್ಕೊಂಡೆ ಪರ್ಟಿಕ್ಯುಲರ್ ಆಗಿ ನಾನು ತರಿಸ್ಕೊಂಡಿದ್ದು ಇದನ್ನ ಬುಕ್ ಮಾಡಿ. ಸೊ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂನು ಪ್ರಾಡಕ್ಟು. ನಾನು ಅನ್ಕೊಳ್ತಾ ಇದ್ದೆ ಈ ಥರ ತರಿಸ್ಕೊಂಡು ದೇವ್ರ ಮನೇಲಿ ಇಡಬೇಕು. ಆ್ಯಕ್ಚುಲಿ ಬೆಳ್ಳಿದು ತಗೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಬೆಳ್ಳಿದು ತಗೊಳಕ್ಕಾಗಲಿಲ್ಲ. ಎಷ್ಟೊಂದು ರೇಟುನು ಜಾಸ್ತಿ ಇರೋದ್ರಿಂದ ಬೇಡ ಅಂತ ಇವಾಗ ಸದ್ಯಕ್ಕೆ ಇದೇ ಚೆನ್ನಾಗಿರುತ್ತೆ ಅಂತ ನೋಡೋಣ ಅಂತ ಬುಕ್ ಮಾಡಿದೆ. ನಿಜವಾಗ್ಲೂನು ತುಂಬಾನೇ ಚೆನ್ನಾಗಿದೆ. ಸೊ ತೆ ತೆಗ್ದಿದ್ದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಅರಿಶಿಣದ ಕೊಂಬನ್ನು ಕೂಡ ಆ ಚೊಂಬೊಳಗಡೆ ಇಟ್ಟು, ಈಗ ತೆಂಗಿನಕಾಯಿಗೆ ನೋಡಿ ಇದನ್ನೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಎಲ್ಲಾ ವಸ್ತುಗಳನ್ನು ಈ ತೆಂಗಿನಕಾಯಿ ರೂಪದಲ್ಲಿ ಇರೋಂಥ ಇದ್ರೊಳಗಡೆನೆ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಳಗಡೆ. ಅದನ್ನ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಬಿಚ್ಚಿ ಓಪನ್ ಮಾಡಿ ಇಡ್ಬೋದು. ಸೊ ನೋಡೋದಕ್ಕೂನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ದೇವ್ರ ಮನೇಲಿ ಪರ್ಮನೆಂಟ್ ಆಗಿ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡು ಇವತ್ತು ಇಟ್ಕೊಳ್ತಾ ಇದ್ದೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಹಾಗಾಗಿ ಇದನ್ನ ನಿಮಗೆ ಯಾರಿಗಾದರೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತರಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ದೇವ್ರ ಮನೆಗೆ ಒಂದು ಲುಕ್ ಚೇಂಜ್ ಆಗುತ್ತೆ. ಅದನ್ನ ನೀರ್ ಹಾಕುನು ಇಡ್ಬೋದು. ನಾನು ಲಕ್ಷ್ಮೀ ಕುಂಡವಾಗಿ ಪರಿವರ್ತನೆ ಮಾಡಿದ್ದೀನಿ. ಇದನ್ನ ಕಳಸದ ರೂಪದಲ್ಲೂನು ಕೂಡ ಇಡ್ಬೋದು. ಆದ್ರೆ ಕೆಲವ್ರು ಹೇಳ್ತಾರೆ, ನಿಜವಾದ ತೆಂಗಿನಕಾಯಿನೇ ಇಟ್ಟು ಪೂಜೆ ಮಾಡ್ಬೇಕು, ಲಕ್ಷ್ಮೀ ಸ್ವರೂಪವಾಗಿ ತೆಂಗಿನಕಾಯಿ ಕಳಸ ಇಟ್ಟು ಅಂತ. ಸೊ ಹಾಗಾಗಿ ನಾನು ಹೇಗೂನು ಇದನ್ನ ಲಕ್ಷ್ಮೀ ಕುಂಡವಾಗಿ ಬದಲಾಯಿಸೋಣ. ನಾನು ಇದನ್ನ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಎಲ್ಲ ವಸ್ತುಗಳನ್ನ ಮಣ್ಣಿನ ಕುಡಿಕೆನಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಲಕ್ಷ್ಮೀ ಕುಂಡ ಅಂತನು. ಸೊ ಅದ್ರಲ್ಲಿರೋ ಬದಲು ಇದ್ರಲ್ಲಿದ್ರೆ ಒಂಥರ ಚೆನ್ನಾಗಿರತ್ತೆ.
ಹಾಗೇನೆ ಮಣ್ಣಿಂದು ಏನಾದ್ರೂ ಕೈಗೆ ತಾಗ್ಸಿ ಒಡೆದೋದ್ರೆ ಅಶುಭ ಅಂತ ಹೇಳ್ತಾರೆ. ಅದ್ರ ಬದಲು ಇದ್ರಲ್ಲಿ ಇಟ್ಟು ನೋಡೋಣ ಅಂತ ತರಿಸ್ಕೊಂಡೆ. ಅದೇ ಗಟ್ಟಿಯಾಗಿದೆ ಸ್ಟ್ರೆಂತ್ ಆಗಿ. ಆಮೇಲೆ ತುಂಬಾನೇ ಚೆನ್ನಾಗಿದೆ. ಯೂಶುವಲಿ ನಾನು ಯಾವಾಗ್ಲೂನು ಮನೆಗಾಗ್ಲಿ, ಪೂಜಾ ರೂಮ್‌ಗಾಗ್ಲಿ ಒಂದ್ ಸ್ವಲ್ಪ ಅಪ್ಡೇಟ್ ಆಗಿರೋದನ್ನ ನೋಡ್ತಾ ಇರ್ತೀನಿ. ಇದು ಸಿಲ್ವರ್ ಮೆಟಲ್ ಅಲ್ವಾ? ಕಳಸದ ರೂಪದಲ್ಲಿ ಬೇಡ, ನಮ್ಮನೇಲಿ ಆಲ್ರೆಡಿ ಕಳಸ ಇರೋದ್ರಿಂದ ಇದನ್ನ ಪಕ್ಕದಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ಲಕ್ಷ್ಮೀ ಪಕ್ಕದಲ್ಲೇನೆ ಇಟ್ರೆ ಒಳ್ಳೇದು ಅಂತ ಆಲ್ಮೋಸ್ಟು ಎಲ್ಲಾದನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನ ಅದ್ರೊಳಗಡೆ ಇಟ್ಟು, ಆಮೇಲೆ ಪದೇ ಪದೇ ನಾವು ತೊಳೆಯೋದಕ್ಕಾಗಲ್ಲ ಇದನ್ನ ವೈಟ್ ಮೆಟಲ್‌ದ. ಸೊ ಹಾಗಾಗಿ ಇದನ್ನ ಇಟ್ಟು ಪೂಜೆ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ತುಂಬಾನೇ ಚೆನ್ನಾಗಿದೆ. ನಿಮಗೆ ಯಾರಿಗೆಲ್ಲ ಬೇಕು ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೇನೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಾನು ಆ ಮಣ್ಣಿನ ಕುಂಡದಿಂದ ಇದಕ್ಕೆ ಚೇಂಜ್ ಮಾಡಿರೋದು ಓಕೆನಾ ಅಂತನೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರ ಕಮೆಂಟಿಗೆ ಕಾಯ್ತಾ ಇರ್ತೀನಿ.